ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆರ್ಯ, ನನಗೆ ಫೋನ್ ಚಾರ್ಜರ್ ಕೊಡು. ಓಹ್, ನಿನ್ನ ಹತ್ರ ಫೋನ್ ಇದೆಯಲ್ಲ, ಮರ್ತೇ ಬಿಟ್ಟಿದ್ದೆ. ಕೊಡು ಫೋನ್. ಏಕೆ? ಫೋನ್ನ ನಾನೇ ಚಾರ್ಜ್ ಮಾಡಿಕೊಡ್ತೀನಿ, ಕೊಡು. ಇಲ್ಲ, ನನ್ನ ಫೋನ್ ಯಾರಿಗೂ ಕೊಡೋಲ್ಲ. ನಂಗೆ ಚಾರ್ಜರ್ ಕೊಡು ಸಾಕು. ಚಾರ್ಜರ್ ಕಳಿಸ್ತೀನಿ. ತಿಂಡಿ ತಣ್ಣಗಾಗಕ್ಕೆ ಮುಂಚೆ ಬೇಗ ತಿನ್ನು. ಯಾಕೆ ನೀನೇ ಕಾಲ್ ಮಾಡಿ ಏನೂ ಮಾತಾಡ್ತಿಲ್ಲ? ಅಲ್ಲಿ ಏನು ನಡೀತಿದೆ ಶಶಿ? ನಾನಿಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ಮೇಡಮ್ ಸಾರಿ, ಇಲ್ಲಿ ತುಂಬಾ ಕೆಲಸ ಇದೆ ಮೇಡಮ್. ಏನು ಅಲ್ಲಿ ಎಲ್ಲರೂ ಚೆನ್ನಾಗಿ ನಗ್ನಾಗ್ತಾ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ತಾನೆ? ಹೌದು ಮೇಡಮ್, ಇವಾಗ ಎಲ್ಲರೂ ಆಫೀಸ್ ಹೋಗೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಆಮೇಲೆ ಹಾಂ, ಆ ಭಾವನಾ ಮೇಡಮ್ ಇದ್ದಾರಲ್ಲ, ಅವರು ಅನು ಮೇಡಮ್ನ ನೀವು ಆರ್ಯವರ್ಧನ್ ಸರ್ನ ಸರ್ ಅಂತ ಯಾಕೆ ಕರಿತೀರಾ ಅಂತೆಲ್ಲ ಕೇಳ್ತಾ ಇದ್ರು ಮೇಡಮ್. ನಾನ್ ಸೆನ್ಸ್ ಥರ ಬೇರೆ ವಿಷಯ ಮಾತಾಡೋದನ್ನ ಬಿಟ್ಟು ಹರ್ಷ ಏನು ಮಾಡ್ತಿದ್ದಾನೆ ಅನ್ನೋದನ್ನ ಮಾತ್ರ ನಂಗೆ ಹೇಳು. ಮೇಡಮ್, ಹರ್ಷ ಸರು ಭಾವನಾ ಮೇಡಮ್ ಜೊತೆ ಜಾಗ್ ಮಾಡೋಕ್ಕೆ ಹೋಗಿದ್ರು ಮೇಡಮ್. ರಾತ್ರಿ ಚೆನ್ನಾಗಿ ನಿದ್ದೆ ಆಗಿರಬೇಕು, ಅದಕ್ಕೆ ಬೆಳಗ್ಗೆ ಬೇರೆ ಯಾರ ಜೊತೆನೋ ಜಾಗ್ ಮಾಡೋಕ್ಕೆ ಹೋಗಿದ್ದಾನೆ. ಆಮೇಲೆ ಗೊತ್ತಿಲ್ಲ ಮೇಡಮ್. ಮೇಡಮ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಶಾರದಮ್ಮ ಏನೋ ಕೆಲಸ ಹೇಳಿದ್ರು, ಅರ್ಜೆಂಟಾಗಿ ಮಾಡಬೇಕು. ಮರಿಬೇಡ, ಹರ್ಷನ್ ಕಡೆ ಗಮನ ಇರಲಿ. ಓಕೆ ಮೇಡಮ್. ಅಲ್ಲ, ಯಾರು ಇವರೆಲ್ಲ? ಎಲ್ಲಿಂದ ಬಂದು ಸೇರಿಕೊಂಡ್ರು? ಈ ಹರ್ಷನ್ಗೆ ನನ್ನ ನೆನಪೇ ಆಗ್ತಿಲ್ಲ ಅಂದರೆ ಡೆಫಿನೆಟ್ ಆಗಿ ಅಲ್ಲೇನೋ ನಡೀತಾ ಇದೆ. ಅಲ್ಲ, ಈ ಭಾವನಾ ಯಾರು? ಈ ಹರ್ಷ ಯಾಕೆ ಅವಳ ಜೊತೆ ಜಾಗಿಂಗ್ ಹೋದ? ಅಲ್ಲ, ನನ್ನ ಮನೇಲಿಲ್ಲ ಅಂತ ಈ ಅನುಗೆ, ಬ್ರೋ ಇನ್ಲಾಗೆ, ಮಾಮ್ ಇನ್ಲಾಗೆ ಗೊತ್ತಿಲ್ವಾ? ಅಥವಾ ನನ್ನ ಮನೆ ಬಿಟ್ಟು ಬರೋದನ್ನೇ ಇವರೆಲ್ಲ ವೆಯ್ಟ್ ಮಾಡ್ತಿದ್ರಾ? ನಾಳೆ ನಾನು ಆ ಮನೆಗೆ ಹೋದ್ರೂ ಯಾರಿಗೂ ನಾನು ನೆನಪಿರಲ್ಲ ಅನ್ಸುತ್ತೆ. ಈ ಹರ್ಷ ಏನಾದರೂ ನಾನು ಬೇಡವೇ ಬೇಡ ಅಂತೆಲ್ಲಾದ್ರು ಡಿಸೈಡ್ ಮಾಡಿದ್ನಾ? ಐ ನೆವರ್ ಎಕ್ಸ್ಪೆಕ್ಟೆಡ್ ಹರ್ಷ ನೀನು ಇಷ್ಟೊಂದು ಚೇಂಜ್ ಆಗ್ತೀಯ ಅಂತ. ಸರ್, ನಾನು ರೆಡಿ, ಹೊರಡೋಣವಾ? ಎಲ್ಲಿಗೆ ರೆಡಿ ಆಗಿದ್ಯಾ ಅನು? ಆಫೀಸ್ಗೆ ಅತ್ತೆ. ಆಫೀಸ್ಗ? ನೀನು ಹೋಗೋದು ಬೇಡ ಅನ್ಸುತ್ತೆ. ನೋಡು, ಮನೆಯಿಂದ ಎಷ್ಟು ಜನ ಆಫೀಸಿಗೆ ಹೋಗ್ತಿದ್ದಾರೆ, ನೀನು ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ? ಅವರೆಲ್ಲರೂ ಆಫೀಸ್ಗೆ ಹೋಗ್ತಾರೆ, ಆದರೆ ನನ್ನ ಜವಾಬ್ದಾರಿನೇ ಬೇರೆ ಅಲ್ವಾ ಅತ್ತೆ? ಸಂಜೀವಿನಿ ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಅನು. ಈ ಟೈಮಲ್ಲಿ ನೀನು ಯಾಕೆ ಆಫೀಸ್ಗೆ ಹೋಗಬೇಕು? ಇಷ್ಟು ದಿವಸ ನೀ ಟೆನ್ಷನ್ ತಗೊಂಡಿದ್ದು ಸಾಕು. ಇನ್ಮೇಲೆ ಆರಾಮಾಗಿರು. ಅನು, ಈಗ ನಿನಗೆ ಕೆಲಸ ಮಾಡೋ ಹುಮ್ಮಸ್ಸು. ನಾಳೆ ಮಗು ಆದಮೇಲೆ ಮಗು ನೋಡ್ಕೊಳ್ಳೋ ಕೆಲಸನೇ ಜಾಸ್ತಿ ಆಗುತ್ತೆ. ಅದನ್ನು ನೀನೇ ಮಾಡಬೇಕು. ನಾಳೆ ಮಗು, ಆಫೀಸು, ಮನೆ ಅಂತ ಬರೀ ಕೆಲಸಗಳೇ ಆಗೋಗುತ್ತೆ. ಆಗ ನಿನಗೆ ನಾನು ಮೊದಲೇ ರೆಸ್ಟ್ ತಗೋಬೇಕಾಗಿತ್ತು ಅಂತ ಅನಿಸುತ್ತೆ ಅಲ್ವಾ ಅತ್ಗೆ? ಬೇರೆಯವ್ರಿಗೆ ಅನಿಸ್ಬೋದು, ಆದರೆ ಅನುಗೆ ಹಾಗನ್ಸುತ್ತೋ ಇಲ್ವೋ ಅಂತ ನನಗೆ ಹೇಳೋಕ್ಕಾಗಲ್ಲ. ಅನು, ನೀನು ಆಫೀಸ್ ಬಗ್ಗೆ ಯೋಚನೆನೇ ಮಾಡಬೇಡ. ಅದಕ್ಕೆಲ್ಲ ಆರಾಧನಾ ಇದ್ದಾಳೆ, ಭಾವನಾ ಇದ್ದಾಳೆ, ನಿನ್ನ ಗಂಡ ಆರ್ಯವರ್ಧನ್ ಇದ್ದಾರೆ. ಸುಮ್ಮನೆ ರಿಸ್ಕ್ ಯಾಕೆ? ಹೌದು ಅನು, ಈ ವಿಷಯದಲ್ಲಿ ನಿನ್ನನ್ನು ಆಫೀಸ್ಗೆ ಬಾ ಅಂತ ಕರಿಬೇಕು ಅಂತ ನನಗನ್ನಿಸ್ತಿಲ್ಲ. ಯಾಕೆಂದರೆ ನೀನೊಬ್ಬಳೇ ತುಂಬ ಒದ್ದಾಡಿದ್ಯಾ. ಈಗ ಯಾವ ಚಿಂತೆನೂ ಮನಸ್ಸಿಗೆ ಹಾಕೊಳ್ದೆ ಹಾಯಾಗಿರು. ಅದು ಅಲ್ಲದೆ ಇಲ್ಲಿ ನಿನ್ನ ನೋಡ್ಕೊಳ್ಳೋಕ್ಕೆ ಇಬ್ಬರು ಬ್ರಹ್ಮಂದ್ರಿದ್ದಾರೆ. ಶಾರದಾ ಅಮ್ಮ ಇದ್ದಾರೆ, ಸಂಜೀವಿನಿ ಅಮ್ಮ ಇದ್ದಾರೆ. ಬೇಕಿದ್ರೆ ನಿಮ್ಮಮ್ಮನೂ ಇಲ್ಲಿ ಕರೆಸ್ಲಾ? ಸರ್, ನೀವು ಹೀಗಂದ್ರೆ ಹೇಗೆ? ನಾನು ಪ್ರೆಗ್ನೆಂಟ್ ಅಷ್ಟೇ, ಪೇಷಂಟ್ ಅಲ್ಲ. ನೀನು ವಯಸ್ಸಿನ ಹುಡುಗಿರೆಲ್ಲ ಹೀಗೆ ಹೇಳೋದು. ಈಗ ಸರಿಯಾಗಿ ಕೇರ್ ತಗೊಳ್ಳಿಲ್ಲ ಅಂದರೆ ಮುಂದೆ ಒದ್ದಾಡಬೇಕಾಗತ್ತೆ. ನೀನು ನೋವು ಅನುಭವಿಸೋಕೆ ರೆಡಿ ಇದೆಯಾ ಅಂದರೆ ನಿನ್ನಿಷ್ಟ. ಅತ್ತೆ, ಮುಂದೆ ನಿಜವಾಗ್ಲೂ ತೊಂದರೆ ಆಗುತ್ತಾ? ಮತ್ತೆ ಬಸರಿ ಅಂದರೆ ಸುಮ್ಮನೆನಾ? 2 ಜೀವ. ಸರಿಯಾದ ಟೈಮ್ಗೆ ಒಂದು ಮಾತ್ರೆ ಒಪ್ಪತ್ತು ಊಟ ಬಿಟ್ರೂ
ಅನುಗಿಂತ ಜಾಸ್ತಿ ಮಗುನೇ ನೋವು ಪಡ್ಬೇಕಾಗತ್ತೆ. ಅನು, ಈಗಾಗಲೇ ನನ್ನ ಜೀವನದಲ್ಲಿ ತುಂಬ ಮುಖ್ಯವಾಗಿರೋದನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೂ ಈ ವಿಷಯದಲ್ಲಿ ರಿಸ್ಕ್ ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್, ನನ್ನ ಮಾತಿನ ಮೇಲೆ ಗೌರವ ಇದ್ದರೆ ಇನ್ಮೇಲೆ ನೀನು ಕಂಪ್ಲೀಟ್ ರೆಸ್ಟಲ್ಲಿರಬೇಕು. ಆಫೀಸಿಗೆ ಬರೋದು ಬೇಡ ಅಂತ ಹೇಳಿದ್ಮೇಲೆ ಈ ಚರ್ಚೆ ಗೌರವದ ಮಾತೆಲ್ಲ ಯಾಕೆ ಸರ್? ನೀವು ಬೇಡ ಅಂತ ಅಂದಮೇಲೆ ನಾನು ಒಪ್ಕೊಳ್ದೇ ಇರೋದಕ್ಕಾಗತ್ತಾ? ಸರಿ, ಇನ್ಮೇಲೆ ನಾನು ಆಫೀಸಿಗೆ ಬರಲ್ಲ. ಖುಷಿನಾ ನಿಮಗೆ? ವಾವ್, ಸೂಪರ್ ಅನ್ನು ಅಕ್ಕ. ನೀವಿಬ್ರು ನೋಡ್ತಾ ಇದ್ರೆ ಎಲ್ಲಾ ಕಪಲ್ಸು ನಿಮ್ ತರನೇ ಇರ್ಬೇಕು ಅನ್ಸುತ್ತೆ. ಯು ಬೋತ್ ಆರ್ ಮೈ ಫೇವ್ರೆಟ್ ಕಪಲ್. ಯಾರ ದೃಷ್ಟಿನೂ ಆಗದೆ ಇರಲಿ. ಭಾವನಾ, ಆಫೀಸಿಗೆ ಟೈಮ್ ಆಯಿತು, ಹೊರಡು. ಆರಾಧನಾ, ಆರ್ಯ, ನೀವು ಹೊರಡಿ. ಅನು, ನೀನು ಮನೆಯೇ ರೆಸ್ಟ್ ತಗೋ. ದಾದಾ ದಾದಾ ನಾನು ಬರ್ತೇನೆ. ಬಟ್ ಹರ್ಷ, ಸೋಮ್ಯಾಜಿ ಅವ್ರ ಆಫೀಸಿಂದ ತುಂಬ ಕೆಲಸ ಪೆಂಡಿಂಗ್ ಇತ್ತು. ನೀನು ಮೀರಾ ಜೊತೆ ಡಿಸ್ಕಸ್ ಮಾಡಿಕೊಂಡು ಆ ಕೆಲಸನ ಕ್ಲಿಯರ್ ಮಾಡ್ಕೋಬೇಕಿತ್ತಲ್ಲ. ದಾದಾ, ಅದು ನೋ ಹರ್ಷ, ನನಗೆ ರೀಸನ್ಸ್ ಇಷ್ಟ ಆಗಲ್ಲ ಅಂತ ನಿನಗೆ ಗೊತ್ತು ತಾನೆ. ನೀನೀಗ ಆಫೀಸ್ಗೆ ಹೋಗಬೇಕು. ವಿ ಆರ್ ದೇಸಾಯಿ ಲೀಗಲ್ ಅಡ್ವೈಸರು ಅಲ್ಲಿಗೆ ಬರ್ತಾರೆ. ಈ ವಯಸ್ಸಲ್ಲಿ ಸೋಮ್ಯಾಜಿಗಳು ನಮ್ಮ ಆಫೀಸ್ ತನಕ ಬರೋದು ಬೇಡ ಅಂತ ಎಲ್ಲರೂ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದೀನಿ. ಸೊ ನೀನು ಅಲ್ಲಿಗೆ ಹೋಗಬೇಕು. ಭಾವನಾ, ಮರ್ತೇ ಬಿಟ್ಟಿದ್ದೆ, ನೀನು ಅಲ್ಲಿಗೆ ಹೋಗ್ಬೇಕಾಗ್ಬೋದು. ಲೀಗಲ್ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊ. ಅಕ್ಕ, ಈಗ ಹೇಳಿದ್ರೆ ಆಫೀಸ್ ಎಲ್ಲಿದೆ, ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಯೋಚನೆ ಕೂಡ ಮಾಡೋದು ಬೇಡವಾ? ಭಾವನಾ, ನೀವು ಬೇಕಿದ್ರೆ ಹರ್ಷನ್ ಜೊತೆನೇ ಆಫೀಸ್ಗೆ ಹೋಗ್ಬೋದು. ಹರ್ಷನ್ ಜೊತೆನಾ? ಯಾಕೆ ಹೋಗೋದಿಲ್ವಾ? ಹರ್ಷನ್ ಜೊತೆ ಕಾಡಿಗೆ ಬೇಕಾದ್ರೂ ಹೋಗ್ತೀನಿ. ಅವನೊಬ್ನ ಜೊತೆನೆ ನನ್ನ ಫ್ರೀಕ್ವೆನ್ಸಿ ಕರೆಕ್ಟಾಗಿ ಮ್ಯಾಚ್ ಆಗೋದು. ಹಾಗಿದ್ರೆ ನೀವಿಬ್ರು ವರ್ಧನ್ ಆಫೀಸ್ಗೆ, ನಾವಿಬ್ರು ಮಿಸ್ಟರ್ ಸೋಮಯಾಜಿ ಆಫೀಸ್ಗೆ. ಹಾಂ, ಕರೆಕ್ಟ್. ಆರಾಧನಾ, ಹೊರಡೋಣವಾ? ಅಮ್ಮ, ಬರ್ತೀನಿ. ಅತ್ತೆ, ಹೋಗಿ ಬರ್ತೀವಿ. ಅನು, ಟೇಕ್ ಕೇರ್. ಓಹೋ, ಇವ್ರು ಹೋಗೋದು ನೋಡ್ತಿದ್ರೆ ನನ್ನ ದೃಷ್ಟಿನೇ ಆಗುತ್ತೆ. ನಾನಿಬ್ಬರು ಹೆಣ್ಮಕ್ಳು ಈ ಮನೆಗೆ ಸೇರಿದರೆ ಎಷ್ಟು ಚೆನ್ನಾಗಿರೋದು. ಈಗಲೂ ಏನು ತೊಂದರೆ ಇಲ್ಲ. ನಾನಿಬ್ಬರು ಮಕ್ಕಳು ಇಲ್ಲೇ ಸೆಟ್ಲ್ ಆದರೆ ಮುಗೀತಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಮೇಡಮ್, ನಂಗೆ ತುಂಬ ಭಯ ಆಗ್ತಾ ಇದೆ ಮೇಡಮ್. ಶಶಿ, ಇದ್ರಲ್ಲಿ ನೀನು ಭಯ ಪಡೋವಂಥದ್ದು ಏನೂ ಇಲ್ಲ. ಎಲ್ಲ ನಾನು ಹೇಳ್ದಾಗೆ ಆಗಬೇಕು. ಈಗಲೇ ಎಲ್ಲನೂ ನೀಟಾಗಿ ಅರೇಂಜ್ ಮಾಡು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಲ್ಲ? ಅಲ್ಲ ಮೇಡಮ್, ನೀವಿಲ್ಲಿ ಆ ಥರ ಅದು ಹೌಸ್ ಕೀ ಮೇಡಮ್. ಬೇಡ ಮೇಡಮ್. ನಾನು ಹೇಳ್ದಷ್ಟು ಅಷ್ಟೇ ಮಾಡ್ಬೇಕು ನೀನು ಶಶಿ. ಅರ್ಥ ಆಯ್ತಾ? ನೀನು ಈ ಕೆಲಸ ಮಾಡಿದ್ರೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ. ಆದರೆ ಮೇಡಮ್, ನಾನು ಹೇಳ್ದಷ್ಟು ಮಾಡು ಅಷ್ಟೆ. ಅಲ್ಲ ಹರ್ಷ, ನಾನು ಮನೇನಿಲ್ಲ ಅಂತ ಅಷ್ಟೊಂದು ಆರಾಮಾಗಿರೋದಕ್ಕೆ ಹೇಗೆ ಸಾಧ್ಯ? ಫೈನ್, ಏನಾಗಿರೋದನ್ನ ನಿನ್ನ ಜೊತೆಲೇ ಇದ್ದು ನಾನು ನೋಡ್ತೀನಿ. ಅದಕ್ಕೆ ಈ ಡಿಸಿಷನ್ ಕರೆಕ್ಟಾಗಿದೆ. ಆದಷ್ಟು ಬೇಗ ನಿನ್ನ ಮೀಟ್ ಮಾಡ್ತೀನಿ ಹರ್ಷ. ಅದ್ಗೆ ನಾನಿನ್ನೂ ನಿಮ್ಮ ಮೊದಲನೇ ಮಗುನ ನೋಡಿದ್ದು ಕಣ್ಣು ಕಟ್ಟಿದ ಹಾಗಿದೆ. ಈಗ ನೀವು ಅಜ್ಜಿ ಆಗ್ತಿದ್ದೀರ ಅಂದರೆ ನಂಬೋಕೆ ಆಗ್ತಿಲ್ಲ. ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ದಿನ ಕಳೆಯೋದು ಗೊತ್ತಾಗ್ತಿರ್ಲಿಲ್ಲ. ಆದರೆ ಪರೀಕ್ಷೆ ಟೈಮಲ್ಲಿ ಯಾವಾಗ ಓದ್ ಮುಗಿಯುತ್ತೋ ಅನಿಸ್ತಿತ್ತು. ಹೀಗೆ ಅಂದ್ಕೊಳ್ತಿರ್ಬೇಕಾದ್ರೇ ಓದು ಮುಗೀತು.
ಮದುವೆನೂ ಆಯಿತು. ಆಮೇಲೆ ನನಗೆ ಈ ದಿನಗಳು ಹೋಗಿದ್ದೇ ಗೊತ್ತಾಗಲಿಲ್ಲ. ನೀನು ಹೇಳ್ದಂಗೆ ಈಗ ಅಜ್ಜಿ ಆಗ್ತಾ ಇದ್ದೀನಿ ಅಂತ ಗೊತ್ತಾದಾಗಲೇ ನನಗೂ ವಯಸ್ಸಾಗಿದೆ ಅಂತ ಅನ್ನಿಸ್ತಾ ಇದೆ. ಜೀವನ ಇಷ್ಟು ಬೇಗ ಮುಂದಕ್ಕೆ ಹೋಗುತ್ತೆ ಅನ್ನೋದೇ ಆಶ್ಚರ್ಯ. ನಿನ್ನೆ ಮಗಳಾಗಿದ್ದವಳು ಇವತ್ತಮ್ಮ ಆಗ್ತಾಳೆ, ನಾಳೆ ಅಜ್ಜಿನೂ ಆಗ್ತಾಳೆ. ಕಾಲಕ್ಕೆ ಕಡಿವಾಣ ಹಾಕೋರು ಯಾರೂ ಇಲ್ಲ. ನೀನೊಂಚೂರು ಬದಲಾಗಿಲ್ಲ ಸಂಜೀವಿನಿ. ಆವಾಗ ಹೇಗೆ ಮಾತಾಡ್ತಿದ್ಯೋ ಈವಾಗಲೂ ಹಾಗೆ ಮಾತಾಡ್ತಿದ್ವಿ. ನಿಮ್ಮ ಅಣ್ಣ ಇರಬೇಕಿತ್ತು. ಅಣ್ಣ ಏನಾದರೂ ಈಗಿದ್ದಿದ್ರೆ ಖಂಡಿತವಾಗ್ಲೂ ಖುಷಿಯಿಂದ ಸ್ವಾಗತ ಮಾಡ್ಕೋತಿರ್ಲಿಲ್ಲ. ಕೋಪ ಮಾಡಿಕೊಂಡು ಕತ್ ಹಿಡಿದು ಆಚೆ ದಬ್ಬಿರ್ತಿದ್ರು. ಚೇಚೆ, ಖಂಡಿತ ಇಲ್ಲ. ಕಾಲಕ್ಕೆ ಕಡಿವಾಣ ಹಾಕೋಕ್ಕಾಗಲ್ಲ. ಆದರೆ ಕಾಲ ನಮ್ಮ ದ್ವೇಷ ಕೋಪಕ್ಕೆಲ್ಲ ಕಡಿವಾಣ ಹಾಕುತ್ತೆ. ಸಂಜೀವ್ನಿ, ಬಹುಶಃ ನಿಮ್ಮಣ್ಣ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು ನಿನ್ನ ಮುದ್ದಾದ ಮಕ್ಕಳು ಮುಖ ನೋಡಿ ಹಳೇದೆಲ್ಲ ಮರ್ತಿರೋರು. ಆದರೆ ನಾನು ಆರಾಧನನ್ ಬದುಕು ನೋಡಿ ನೋವು ಪಡ್ತಿದ್ದ ಅಲ್ವಾ? ಸಂಜೀವಿನಿ, ಅವಳಿಗಿನ್ನೂ ಚಿಕ್ಕ ವಯಸ್ಸು, ಜೀವನ ದೊಡ್ಡದಾಗಿದೆ. ಅವಳು ಒಂಟಿಯಾಗಿ ಯಾಕಿರಬೇಕು? ಇದನ್ನ ಆರಾಧನಾ ಹತ್ರ ಮಾತಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದೀನಿ. ಯಾಕೋ ಧೈರ್ಯ ಇಲ್ಲ. ಇನ್ನು ನಿನ್ನ ಎರಡನೇ ಮಗಳು, ಅವಳಿಗೆ ಎಂಥ ಗಂಡು ಬೇಕಾದರೂ ಸಿಗ್ತಾನೆ. ಶಿ ಸೋ ಬ್ರೇವ್. ನಾನು ನಿನ್ನೆ ರಾತ್ರಿ ತಾನೇ ಭಾವನಾ ಹತ್ರ ಹೇಳ್ತಿದ್ದೆ, ನಿಮ್ಮತ್ತೆ ನಿನ್ನ ಮದುವೆ ಬಗ್ಗೆ ಕೇಳ್ತಾರೆ ಅಂತ. ಭಾವನನ್ ಮದುವೆ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ? ಇಲ್ಲ ಅದಕ್ಕೆ ನನ್ನ ದೊಡ್ಡ ಮಗಳು ಮದುವೆ ಬಗ್ಗೆ ಪ್ಲ್ಯಾನ್ ಮಾಡಿ ಅವಳು ನನ್ನ ಮಾತು ಕೇಳದೆ ಇಷ್ಟೆಲ್ಲ ರಂಪ ಆಗಿ ಇನ್ನೂ ಅದರಿಂದ ಆಚೆನೇ ಬಂದಿಲ್ಲ. ಇನ್ನು ಇವಳ ಬಗ್ಗೆ ಸಾಧ್ಯನೇ ಇಲ್ಲ. ಆರಾಧನಾ ತನ್ನ ದುಃಖನ ಯಾರ ಹತ್ರನೂ ಹೇಳ್ಕೊಳಲ್ಲ, ಒಬ್ಬಳೇ ಅನುಭವಿಸ್ತಾಳೆ. ಅವಳನ್ನ ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ. ಆದರೂ ತಾಯಿಯಾಗಿ ಸಮಾಧಾನ ಮಾಡೋ ಅವಕಾಶನೂ ಕೊಡಲ್ಲ. ಅದಕ್ಕೆ ನನ್ನ ಆಸೆ ಏನಂದ್ರೆ ಭಾವನಾ ಇಲ್ಲಿ ಅವ್ರನ್ನ ಮದುವೆ ಆಗಬೇಕು ಅಂತ. ಇದಕ್ಕೆ ನೀವೇನು ಹೇಳ್ತೀರಾ? ಅಮ್ಮ, ಏನ್ ಗೀತಾ? ಲಕ್ಷ್ಮಿಗೆ ಹುಷಾರಿಲ್ವಂತೆ, ಸ್ವಲ್ಪ ದಿನ ರಜೆ ಬೇಕು ಅಂತ ಕೇಳ್ತಿದ್ದಾಳೆ. ಸರಿ, ಒಳ್ಳೆ ಡಾಕ್ಟರ್ಗೆ ತೋರ್ಸಕ್ಕೆ ಹೇಳು. ದುಡ್ಡು ಬೇಕಾದರೆ ಅವಳ ಅಕೌಂಟ್ಗೆ ಹಾಕಕ್ಕೆ ಮೀರಾಗಿ ಹೇಳ್ತೀನಿ. ಆಯ್ತಮ್ಮ. ಗೀತಾ, ನೀನೊಬ್ಳಿಗೆ ಮನೆ ಕೆಲಸ ಜಾಸ್ತಿ ಆಗುತ್ತೆ. ಅವಳ ಬದಲಿಗೆ ಬೇರೆ ಯಾರನ್ನಾದ್ರೂ ಅರೇಂಜ್ ಮಾಡ್ಕೊಳಕ್ಕಾಗತ್ತಾ? ಅಮ್ಮ, ಅದೇ ಹೇಳಬೇಕು ಅಂತ ಇದ್ದೆ. ಶಶಿ ಕಡೆ ಒಂದು ಹುಡುಗಿ ಕೆಲಸ ಬೇಕು ಅಂತ ಇದ್ಲಂತೆ. ನೀವು ಹ್ಞೂ ಅಂದರೆ ನಿಮ್ಮ ಹತ್ರ ಮಾತಾಡೋಕೆ ಹೇಳ್ತೀನಿ. ಶಶಿಗೆ ಗೊತ್ತಿರೋರು ಅಂದರೆ ಒಳ್ಳೆ ಜನನೇ ಇರ್ತಾರೆ. ನೀನೇ ವಿಚಾರಿಸಿ ಬರಕ್ಕೆ ಹೇಳು. ಸರಿ ಅಮ್ಮ. ಗೀತಾ, ಅಮ್ಮ. ಒಳಗಡೆ ಹೋಗಿ ಫೋನ್ ತಗೊಂಡ್ ಬಾ. ಮಾನ್ಸಿಗೆ ಫೋನ್ ಮಾಡಬೇಕು. ಸರಿ ಅಮ್ಮ. ಮಾನ್ಸಿನ ಅವ್ರು ಯಾರತ್ಗೆ? ಆಫೀಸ್ನವರಾ? ಅಲ್ಲ, ನನ್ನ ಸೊಸೆ. ಅವಳು ಕಾಲ್ ಮಾಡಬೇಕು ಅಂದ್ಕೊಂಡು ಈ ಗಡಿಬಿಡಿಲಿ ಮರ್ತುಬಿಟ್ಟೆ. ಸೊಸೆನಾ? ಅನು ಇದ್ದಾಳಲ್ಲ ಅತ್ಗೆ, ಇನ್ಯಾವ ಸೊಸೆ? ನಮ್ಮ ಹರ್ಷನ್ ಹೆಂಡತಿ. ಹರ್ಷನ್ಗೆ ಮದುವೆ ಆಗಿದೆಯಾ? ಹರ್ಷನ್ಗೆ ಮಾನ್ಸಿಗೆ ಒಂದು ಸಣ್ಣ ಜಗಳ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಉತ್ತರ ದಕ್ಷಿಣ ಕಡೆ ತಿರುಗಿದ್ದಾರೆ. ಈಗ ಒಂದೇ ದಿಕ್ಕಿಗೆ ತಿರುಗೋ ಹಾಗೆ ಮಾಡ್ಬೇಕು. ಅಮ್ಮ, ಈಗಲೇ ಮಾನ್ಸಿಗೆ ಬರೋಕ್ಕೆ ಹೇಳ್ತೀನಿ. ಓ, ಹರ್ಷನ್ಗೆ ಮದುವೆ ಆಗಿದೆ, ಆದರೂ ಹೆಂಡತಿ ಜೊತೆಗಿಲ್ಲ. ಬಹುಶಃ ಬೇರೆ ಏನೋ ವಿಷಯ ಇರಬೇಕು. ಆದರೆ ಅತ್ತಿಗೆ ನನ್ನ ಹತ್ರ ಹೇಳ್ತಿಲ್ಲ ಅನಿಸ್ತಿದೆ.
ಯೂಶಲಿ ಈ ರೋಡ್ ತುಂಬಾ ಟ್ರಾಫಿಕ್ ಇರುತ್ತೆ ಅಲ್ವಾ? ಇವತ್ತು ಸ್ವಲ್ಪ ಖಾಲಿ ಇದೆ ಅನ್ಸುತ್ತೆ. ಯೂಶಲಿ ಈ ಥರ ಖಾಲಿ ಇದ್ರೇ ನಮಗೆ ವಿಚಿತ್ರ ಅನ್ಸೋದು. ಓ ಮೈ ಗಾಡ್, ಕೈಯಲ್ಲಿ ಹೆಡ್ಡೇಕ್ ಟ್ಯಾಬ್ಲೆಟ್ ಇಟ್ಕೊಂಡೇ ಓಡಾಡಬೇಕು ಅನ್ಸುತ್ತೆ. ಏಕೆ ನಿಮಗೆ ಟ್ರಾಫಿಕ್ ಅಂದ್ರೆ ಇಷ್ಟ ಆಗೋದಿಲ್ವಾ? ವಾಟ್? ನಿಮ್ಗೆ ಟ್ರಾಫಿಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅನ್ನೋ ಥರ ಮಾತಾಡ್ತಿದ್ದೀರಾ? ಆನ್ ಮಾಡಿ ಮಾಡಿ ತಲೆ ತಿನ್ನೋರಂದ್ರೆ ಇಷ್ಟನಾ? ಆ ರೀತಿ ಅಲ್ಲ, ಈ ಟ್ರಾಫಿಕ್ ಅನ್ನೋದು ಒಂಥರ ಕಟ್ಕೊಂಡ್ರು ಹೆಂಡ್ತಿರೋ ಥರ. ವಾಟ್? ಹೆಂಡ್ತಿನ ಟ್ರಾಫಿಕ್ಗೆ ಕಂಪೇರ್ ಮಾಡ್ತಿದ್ದೀರಾ? ನಾಟ್ ಫೇರ್ ಹರ್ಷ. ನಾನು ಹೇಳಿದ ಆ ರೀತಿ ಅಲ್ಲ. ವಾಟ್ ಐ ಮೀನ್ ಇಸ್, ಈಗ ನಾವು ಮದುವೆ ಆಗಿದ ತಕ್ಷಣ ಕಷ್ಟ ಬಂದ ತಕ್ಷಣ ನಾವು ಹೆಂಡ್ತಿನ ಹೇಗೆ ಬಿಡೋಕ್ಕೆ ಸಾಧ್ಯ ಅಲ್ವೋ, ಅದೇ ರೀತಿ ಟ್ರಾಫಿಕ್ಕು ಅಷ್ಟೇ. ನಮಗೆ ಇದೆಲ್ಲ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈ ಹರ್ಷನ್ನ ಹೀಗೆ ಬಿಟ್ರೆ ತುಂಬ ಕಷ್ಟ. ಈಗಲೇ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಓ, ಮಾವಿನ್ಲೋ ಕಾಲ್ ಮಾಡ್ತಿದ್ದಾರೆ. ಪಿಕ್ ಮಾಡಲಾ ಬೇಡವಾ? ಮೋಸ್ಟ್ಲಿ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡ್ತಿದ್ದಾರೆ ಅನಿಸುತ್ತೆ. ಬೇಡ ಬೇಡ, ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡ್ರೆ ಆಮೇಲೆ ಅದನ್ನು ಹರ್ಷಂಗೆ ಹೇಳ್ತಾರೆ. ಆಮೇಲೆ ಅವನು ಹುಡ್ಕೋ ಕೆಲಸ ತಪ್ಪಿತು ಅಂತ ಆರಾಮಾಗಿದ್ಬಿಡ್ತಾನೆ. ಸ್ವಲ್ಪನಾದರೂ ಟೆನ್ಷನ್ ಇಲ್ಲ ಅಂದರೆ ಹೇಗೆ? ಲೆಟ್ ಹಿಮ್ ಸರ್ಚ್ ಮೀ. ಹೌದು, ನಾನು ಯಾಕೆ ಬೇರೆ ಮನೇಲಿರಬೇಕು? ನೋನೋ, ನಾನು ಇನ್ನು ಮುಂದೆ ರಾಜನಂದಿನಿ ವಿಲಾಸದಲ್ಲೇ ಇರ್ತೀನಿ. ಅಲ್ಲಿ ಅವ್ರು ಏನೇನು ಮಾಡ್ತಾರೆ ಅಂತ ಎಲ್ಲನೂ ತಿಳ್ಕೊತೀನಿ. ಆದರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ. ಹಾಯ್ ಸಂತೋಷ್. ಗುಡ್ ಮಾರ್ನಿಂಗ್ ಮೇಡಮ್. ಆರ್ಯ ಸರ್ ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ ಮೇಡಮ್. ಹೌದಾ? ಆರ್ಯ ಸರ್ ಇನ್ನೂ ಯಾಕೆ ಬಂದಿಲ್ಲ? ಅನು ಹತ್ರ ರಾಜನಂದಿನಿ ಸೆಕ್ಷನ್ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ಫಾರ್ಮಿ ಕಂಪನಿ ಜೊತೆ ಅಪಾಯಿಂಟ್ಮೆಂಟ್ ಇದೆ. ಆಲ್ಸೋ ಈ ಮರ್ಜರ್, ಈ ಪ್ರೊಸೀಜರ್ಸ್, ಇದರ ಡಿಮೆರಿಟ್ಸ್ ಬಗ್ಗೆನೂ ಅವನಿಗೆ ಹೇಳಬೇಕು. ಅವಳು ಕ್ರಾಸ್ ಚೆಕ್ ಮಾಡಬೇಕು. ಇದಕ್ಕೆಲ್ಲ ತುಂಬ ಟೈಮ್ ಇಲ್ಲ. ಸಾರಿ, 100 ವರ್ಷ ಆಯಿತು, ಬಂದೇ ಬಿಟ್ರು. ಗುಡ್ ಮಾರ್ನಿಂಗ್ ಆರ್ಯ ಸರ್. ಮಾರ್ನಿಂಗ್. ಹಾಯ್ ಮಿಸಸ್ ಆರಾಧನಾ. ಹಾಯ್ ಮೀರಾ. ಯಾಕೆ ಮೀರಾ, ಇವತ್ತು ನಿನ್ನ ಮಾರ್ನಿಂಗಲ್ಲಿ ಎನರ್ಜಿ ಇಲ್ಲ? ನೋ ಸರ್, ನಥಿಂಗ್ ಲೈಕ್ ದಟ್. ಅನು ಕಾಯ್ತಾ ಇದೆಯಾ? ಆ್ಯಕ್ಚುಲಿ ಎಸ್ ಸರ್. ಅನುಗೆ ಇವತ್ತು ಫಾರ್ಮಿ ಕಂಪನಿ ಜೊತೆ ಒಂದು ಮೀಟಿಂಗ್ ಇದೆ. ಸೊ ಅದ್ರ ಬಗ್ಗೆ ಬ್ರೀಫ್ ಮಾಡಬೇಕಿತ್ತು. ಅನು ಇವತ್ತಿಂದ ಆಫೀಸಿಗೆ ಬರಲ್ಲ. ಬಟ್ ವೈ ಸರ್? ಅನುಗೆ ರೆಸ್ಟ್ ಬೇಕಾಗಿದೆ ಮೀರಾ. ಈ ಆಫೀಸ್ ಜವಾಬ್ದಾರಿಗಳೆಲ್ಲ ಅವಳ ಮೇಲೆ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಇನ್ಮೇಲೆ ಯಾವುದೇ ಅನು ಮೀಟಿಂಗ್ಸು, ಪ್ರಾಜೆಕ್ಟ್ಸ್ ಇದ್ದರೂ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸಸ್ ಆರಾಧನಾ. ವೆಲ್, ದ್ಯಾಟ್ಸ್ ಓಕೆ ಸರ್. ಐಲ್ ಮ್ಯಾನೇಜ್ ಇಟ್ ಮೈ ಸೆಲ್ಫ್. ಅದು ಆರಾಧನಾ ಅವ್ರಿಗೆ ರಾಜಧಾನಿ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಎಲ್ಲನೂ ಈಗ ಮಿಸಸ್ ಆರಾಧನಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಈಗ ಮರ್ಜರ್ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇರೋದ್ರಿಂದ ಪಾಪ ಅವ್ರಿಗೆ ವರ್ಕ್ ಲೋಡ್ ತುಂಬ ಹೆವಿ ಆಗಿಬಿಡುತ್ತೆ. ಐ ಹ್ಯಾಂಡಲ್ ಇಟ್ ಮೈ ಸೆಲ್ಫ್. ಸರ್, ಯೋರ್ ಫೋನ್. ಥ್ಯಾಂಕ್ಸ್ ಮೀರಾ. ಈ ಫೋನ್ ನಿನ್ನ ಹತ್ರ ಇದ್ದಿದ್ದಕ್ಕೆ ಕೆಲವು ಗಂಟೆಗಳಾದರೂ ನಾನು ನೆಮ್ಮದಿಯಿಂದ ಇರೋಕ್ಕಾಯ್ತು. ಥ್ಯಾಂಕ್ ಯು ಸೊ ಮಚ್. ಮೀರಾ, ಲೀಗಲ್ ಫಾರ್ಮ್ಯಾಲಿಟೀಸ್ ಎಲ್ಲ ಆಗ್ತಿದೆ. ಅದನ್ನ ನೀಟಾಗಿ ಫಾಲೋ ಮಾಡಿ ನನಗೆ ನೀವು ಅಪ್ಡೇಟ್ ಮಾಡಬೇಕು. ಆರಾಧನಾ, ಫಾಲೋ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ಅಪ್ಡೇಟ್ ನಿರಂಜನ್ ಮಾಡ್ತೀನಿ. ಯುನೋ, ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ
ರಾಜನೇ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಆಡಿಟ್ಸ್ ಇನ್ನೂ ಎಲ್ಲ ಡೀಟೇಲ್ಸ್ನ ನಾನೇ ಹ್ಯಾಂಡಲ್ ಮಾಡಬೇಕು. ನಮ್ಮನು ಆಫೀಸಿಗೆ ಬರಲ್ವಲ್ಲ, ಸೊ ಫೈನ್, ಬಟ್ ಆನ್ ಒನ್ ಕಂಡೀಷನ್. ಫೈನಲ್ ರಿಪೋರ್ಟ್ನ ನೀನೇ ರೆಡಿ ಮಾಡಬೇಕು. ಯಾಕೆಂದರೆ ನಿನ್ನಷ್ಟು ಪರ್ಫೆಕ್ಟ್ ಬೇರೆ ಯಾರೂ ಇಲ್ಲ ಮೀರಾ. ಡೆಫಿನೆಟ್ಲಿ ಸರ್, ಐ ವಿಲ್ ಡೂ ದ್ಯಾಟ್. ಆರಾಧನಾ, ಅನು, ಯು ನೋ ವಾಟ್, ಆರ್ಯ ಸರ್ ಜೊತೆ ನಿನ್ನ ಬಿಟ್ಟು ಬೇರೆ ಯಾರೂ ಸರಿ ಹೋಗ್ತಿಲ್ಲ, ಹೋಗೋದೂ ಇಲ್ಲ.